ಎಲ್ರಿಗೂ ನಮಸ್ಕಾರ. ಈ ಒಂದು ಚಿಕನ್ ಕರಿ ಉಂಟಲ್ಲ, ನೀವು ಖಂಡಿತ ಟ್ರೈ ಮಾಡಲೇಬೇಕು, ಅಷ್ಟು ಫಸ್ಟ್ ಕ್ಲಾಸ್ ಆಗ್ತದೆ. ಇದೊಂದು ಗೋವನ್ ಡಿಶ್. ಇದನ್ನು ಜಿರಿಮ್ ಮಿರಿಮ್ ಚಿಕನ್ ಅಂತೇಳಿ ಕರೀತಾರೆ. ನೋಡಲಿಕ್ಕೆ ಹೇಗೆ ಕಾಣ್ತಾ ಉಂಟಲ್ಲ, ಒಳ್ಳೆ ಕಲರ್ಫುಲ್ ಆಗಿ ಅಷ್ಟೇ ಟೇಸ್ಟಿಯಾಗಿರ್ತದೆ. ಈ ಗ್ರೇವಿ ಉಂಟಲ್ಲ, ನಮಗೆ ಚಪಾತಿ ಪರೋಟ ಇದರೊಟ್ಟಿಗೆಲ್ಲ ಟೇಸ್ಟ್ ಮಾಡ್ಬೋದು. ನಾನು ಇದನ್ನು ರೈಸ್ ಒಟ್ಟಿಗೆ ಟೇಸ್ಟ್ ಮಾಡಿದ್ದೆ, ತುಂಬಾ ಒಳ್ಳೆಯದಾಗಿತ್ತು. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿದ್ರೆ ಉಂಟಲ್ಲ, ಗಡಿ ಟ್ರೈ ಮಾಡ್ತಾನೆ ಇರ್ತೀರಾ, ಅಷ್ಟೊಂದು ಎಂತ ಹೇಳಿದ್ರು ಟೇಸ್ಟಿಯಾಗಿರ್ತದೆ. ಓಕೆ, ಹಾಗಾದರೆ ಟೈಮ್ ಎಂತ ವೇಸ್ಟ್ ಮಾಡೋದು ಬೇಡ, ಹೇಗೆ ಮಾಡೋದು ಅಂತೇಳಿ ನೋಡು. ಮೊದಲಿಗೆ ನಾವೊಂದು ಮಸಾಲೆ ಪೇಸ್ಟ್ ರೆಡಿ ಮಾಡುವ. ಅದಕ್ಕೆ 3 ಟೀ ಸ್ಪೂನ್ನಷ್ಟು ಕರಿಮೆಣಸು, 2 ಟೀ ಸ್ಪೂನ್ನಷ್ಟು ಜೀರಿಗೆ, 12 ಎಸಳು ಬೆಳ್ಳುಳ್ಳಿ, 1 ಬ್ಯಾಡಗಿ ಮೆಣಸು, ಸಣ್ಣ ತುಂಡು ಹುಳಿ, ಸಣ್ಣ ತುಂಡು ಕೆತ್ತೆ, ಮತ್ತು ಒಂದು 6 ಲವಂಗ, ಸ್ವಲ್ಪ ಅರಿಶಿನ ಹುಡಿ. ಇದಕ್ಕೆ ಒಂದು 3 ನೀರುಳ್ಳಿ ಹಾಕ್ತಾ ಇದ್ದೇನೆ ಕಟ್ ಮಾಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ನೈಸಾಗಿ ಒಂದು ಪೇಸ್ಟ್ ರೆಡಿ ಮಾಡುವ. ಆಯಿತು, ಏನು ಪದಾರ್ಥ ಮಾಡುವ. ಮೊದಲಿಗೆ ಸ್ವಲ್ಪ ಎಣ್ಣೆ, ನೀರುಳ್ಳಿ, ಸಣ್ಣದಾಗಿ ಕಟ್ ಮಾಡಿದಂಥ ನೀರುಳ್ಳಿ, ಸ್ವಲ್ಪ ಹುರಿಯುವ. ಏನಿದಕ್ಕೆ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಚಿಕನ್ 1 kg ಅಷ್ಟು ಚಿಕನ್ ಉಂಟು ಇದರಲ್ಲಿ. ಸ್ವಲ್ಪ ಉಪ್ಪು, ಇದೊಂದು ಸ್ವಲ್ಪ ಹೊತ್ತು ಬೇಯಲಿ. ಹೀಗೆ ಈ ಒಂದು ಒಗ್ಗರಣೆಯಲ್ಲೇ ಬೇಯಲಿ ಸ್ವಲ್ಪ ಹೊತ್ತು. ಏನು ಮಸಾಲ ಹಾಕುವ ಆಗ ರುಬ್ಬಿದಂತ. ಸ್ವಲ್ಪ ನೀರು ಸಹ ಹಾಕ್ತೇನೆ. ಒಂದು ಸಾರು ಥರ ಮಾಡ್ತಾ ಇದ್ದೇನೆ ನಾನು. ಇದು ಗಸಿ ಥರ ಕೂಡ ಮಾಡ್ಬೋದು, ಸ್ವಲ್ಪ ನೀರು ಹಾಕಿ. ನಮಗೆ ಚಪಾತಿ ಪರೋಟದೊಟ್ಟಿಗೆಲ್ಲ ಗಸಿ ಮಾಡಿದರೆ ಒಳ್ಳೆದಾಗ್ತದೆ. ನಾನು ರೈಸ್ ಒಟ್ಟಿಗೆ ಟೇಸ್ಟ್ ಮಾಡೋ ಕಾರಣ ಸಾರು ಮಾಡ್ತಾ ಇದ್ದೇನೆ. ಆಯ್ತು, ನಮ್ಮದು ಸಾರು ರೆಡಿಯಾಗಿದೆ. ಇದು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಆಯಿತು, ಏನು ಟೇಸ್ಟ್ ಮಾಡುವ. ರೈಸ್ ಒಟ್ಟಿಗೆ ಟೇಸ್ಟ್ ಮಾಡ್ತಾ ಇದ್ದೇನೆ ನಾನು. ಆಗಿದೆ. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಒಂದು ಪ್ರೆಸ್ ಮಾಡಿ. ಆಗ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋ ಸಿಗುವ. ನಮಸ್ಕಾರ.